ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ಬರ್ತಾಯಿದ್ದೀನಿ ಚಿನ್ನ. ಈ ಊರಲ್ಲಿ ಪುಂಡ ಅಂದ್ರೂ ನಾನೇ, ಪುರಾಣಿ ಅಂದ್ರೂ ನಾನೇ. ದೇವಲೋಕಕ್ಕೆ ಅಧಿಪತಿ ಆ ದೇವೇಂದ್ರ, ಇಂದ್ರಲೋಕಕ್ಕೆ ಅಧಿಪತಿ ಆ ಇಂದ್ರ, ಯಮಲೋಕಕ್ಕೆ ಅಧಿಪತಿ ಆ ಯಮರಾಜ. ಈ ನಾಟಕಕ್ಕೆ ಅಧಿಪತಿ ಈ ಪ್ರಯಾಂತಕ ನರಸಿಂಹ. ಇದೇನಪ್ಪ, ಭೂತದ ಬಾಯಲ್ಲಿ ಭಗವದ್ಗೀತೆ ಎಂದು ಯೋಚನೆ ಮಾಡ್ತಾ ಇದ್ದೀರಾ? ಈ ದುನಿಯಾದಲ್ಲಿ ಬದುಕಬೇಕಂದ್ರೆ ದುಡ್ಡೊಂದಿದ್ರೆ ಅಪ್ಪ ಅಮ್ಮನ ಬಿಟ್ಟು ಮಿಕ್ಕಿದನ್ನೆಲ್ಲದನ್ನು ಖರೀದಿ ಮಾಡ್ಬೋದು. ಹಾಗಂತ ಬದುಕ್ತಿರೋ ನಾನು, ಕಾಣ್ತಾ ಇರೋನು ಈ ಸಿಂಹ. ಸಿಂಹ ಸಿಂಹ ನರಸಿಂಹ. ನನಗೆ ಯಾರ ಭಯನೂ ಇಲ್ಲ, ಯಾರ ಹಂಗಿನಲ್ಲೂ ಇಲ್ಲ. ನನ್ನ ಎದುರಾಗಿ ನಿಂತ ಹಾನರ ಕುಂದಿಗಳಿಗೆ ಈ ಪ್ರಪಂಚದಲ್ಲಿ ಹುಲಿಗಾಲವೇ ಇಲ್ಲ. ನಾನು ಯಾವನಿಗೂ ಸಲಾಂ ಹೊಡೆಯೋ ಮಗನೇ ಅಲ್ಲ, ಯಾರ ಮುಂದೆನೂ ಕೈ ಚಾಚುವನೂ ಅಲ್ಲ. ಆದರೆ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಆ ಶ್ರೀಮಂತರಿಗೆ ಸವಾಲ್ ಹಾಕಿ ಅವರು ಅನ್ಯಾಯದಿಂದ ಗಳಿಸಿಟ್ಟಿರುವ ಶ್ರೀಮಂತಿಕೆಯ ಶಿಖರವನ್ನೇ ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಸುರಿಸುತ್ತಿರುವ ಬಡ ರೈತರ ಕಣ್ಣೀರು ಒರೆಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ನರಸಿಂಹನ. ದಾರಿಗೆ ಅಡ್ಡವಾಗಿ ನಿಂತಿರುವೆಲ್ಲ ಕಾಗುದಿಲ್ಲವೇನಲ್ಲ ಕತ್ತೆ. ಲೇ, ನಿನ್ನನ್ನು ನೋಡಿ ಸೈಡ್ ಸರಿದು ನಿಲ್ಲೋದಕ್ಕೆ ಮಗನೇ, ನೀನೇನು ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಗಳಿಸಿಟ್ಟಿರುವ ಹಣವನ್ನು ಕದ್ದು ತಂದು
ಬಡವರಿಗೆ ದಾನ ಧರ್ಮ ಮಾಡಿ ಮನೆ ಮನೆಗೂ ಮಗ ಎನಿಸಿಕೊಂಡ ಆ ಸೂರ ಸಿಂಧೂರ ಲಕ್ಷ್ಮಣನೋ ಅಥವಾ ಇಡೀ ಭಾರತವೇ ಜೈ ಶ್ರೀರಾಮ್ ಎಂದು ಕೂಗು ಹಾಕಿದವರನ್ನ ನುಂಗಲು ಬಂದ ಆ ಬಿನ್ ಲಾಡನ್ ದೇಹವನ್ನ ಸಿಡಿ ಹಾಕಿದ ಆ ಛತ್ರಪತಿ ಶಿವಾಜಿನ ಅಥವಾ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆದ ಸಂವಿಧಾನ ಶಿಲ್ಪಿ ಎನಿಸಿಕೊಂಡಿರುವ ಆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ನ ಇದು ನಮ್ಮ ಕನ್ನಡ ನಾಡು, ನಮ್ಮ ಬೀಡು. ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಂತ ಆ ನನ್ನ ಅಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸುಮ್ಮನೆ ಅಧಿಕತನದ ಮಾತನಾಡಿ ನನ್ನ ಸಿಟ್ಟಿನ ಜ್ವಾಲೆಯನ್ನು ಉದ್ಭವಿಸಿ ಸುಟ್ಟು ಹೋಗಬೇಡ. ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗುವುದಕ್ಕೆ ನಾನೇನು ಹೇಳಿಯಲ್ಲ. ನಿಮ್ಮಂತ ಶೂರ ಧೀರರನ್ನು ಕಟ್ಟಿ ಹಾಕುವ ಈ ರೌಡಿ ರಾಜ್ ರೌಡಿ ರಾಜ ನನಗೆದುರಾಗಿ ನಿಂತು ರೌಡಿ ರಾಜ ನಿನ್ನನ್ನು ನೋಡಿದ ತಕ್ಷಣ ಕರಡು ಸೇರಿದು ನಿಲ್ಲುವುದಕ್ಕೆ ಮಗನೇ ರೌಡಿ ರಾಜ್ ರುದ್ರವತರನ್ನು ತೋರಿಸಬೇಡ ಈ ಉಗ್ರ ನರಸಿಂಹನ ಮುಂದೆ. ನಿನ್ನಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕಿತ್ತು ನಾಯಿ ನರಿಗಳಿಗೆ ಹಾಕುವನು ಈ ಉಗ್ರ ನರಸಿಂಹ. ಉಗ್ರ ನರಸಿಂಹ ಉಗ್ರ ನರಸಿಂಹ ನೀನು ನಿಮ್ಮಪ್ಪನ ಮಗನಾಗಿದ್ದರೆ ರೌಡಿ ರಾಜನ ಒಂದು ಕೂದಲು ಅಲ್ಲಾಡಿಸು, ಆಗ ಗೊತ್ತಾಗುತ್ತದೆ ನಿಮ್ಮ ರಾಜ ನನಗೆದುರಾಗಿ ನಿಂತು ನನಗೆದುರು ವಾದಿಸದಲ್ಲದೆ ನನ್ನ ತಂದೆವರೆಗೂ ಮಾತನಾಡಿದೆಯೋ ನನ್ನ ಮಗನೇ, ಮುಗಿಯಿತು ನಿನ್ನ ಕಥೆ. ರೌಡಿ ರಾಜ ಸುಮ್ಮನೆ ಹೊರಟು ಹೋಗಿದ್ದರೆ ಈ ನಿನ್ನ ಪ್ರಾಣ ಉಳಿಯುತ್ತಿತ್ತು ಮಗನೇ. ಅನ್ಯಾಯದಿಂದ ಗಳಿಸಿಟ್ಟಿರುವ ಹಣ, ಬಡವರ ರಕ್ತ ಹೀರಿ ತಂದ ಹಣ. ಓಹೋ, ಇದರಲ್ಲಿ ಇಷ್ಟೊಂದು ಹಣವಿದೆ. ಈ ಹಣವನ್ನು ಅನಾಥಾಶ್ರಮಕ್ಕೆ ಕೊಟ್ಟರಾಯಿತು.